ಇದು ಭಾಳ ಅವಶ್ಯಕತೆ ಇರತಕ್ಕಂಥ ಒಂದು ಕಾರ್ಯಕ್ರಮವನ್ನು ಭಾಳ ಅರ್ಥಪೂರ್ಣವಾಗಿರ್ತಕ್ಕಂಥ, ಯಾಕೆಂದರೆ ಸಾಮಾಜಿಕವಾಗಿ ರಾಜಕೀಯವಾಗಿ ಭಾಳ ಜವಾಬ್ದಾರಿಯನ್ನು ಪ್ರಜಾವಾಣಿಯವರು, ಡೆಕ್ಕನ್ ಹೆರಾಲ್ಡ್ ಅವರು ಇವತ್ತವರೆಗೂ ಕೂಡ ತಾವು ಹೊತ್ಕೊಂಡು ಬಂದಿದ್ದೀರಿ. ಕಷ್ಟ ಸುಖದಲ್ಲೂ ಕೂಡ ನೀವು ಯಾವತ್ತೂ ಕೂಡ ಕಾಂಪ್ರಮೈಸ್ ಆಗಿಲ್ಲ. ಅದಕ್ಕೆ ನಿಮಗೆ ಭಾಳ ವಿಶೇಷವಾಗಿರ್ತಕ್ಕಂಥ ಗೌರವವನ್ನು ಸಮಾಜದಲ್ಲಿದೆ ಯಾವತ್ತೂ ಕೂಡ. ಯಾಕೆಂದರೆ ರಾಜಕಾರಣಿಗಳು ಈ ರೀತಿ ಹೇಳೋದು ಅಷ್ಟು ಈಸಿಯಾಗಿ ಸುಲಭವಾಗಿ ಅಲ್ಲ ಅದು. ಯಾಕೆಂದರೆ ಟೀಕಾ ಟಿಪ್ಪಣಿ ಮೇಲೆ ನಾವು ನಿಮ್ಮನ್ನು ಗ್ರೇಡ್ ಮಾಡ್ತಾ ಹೋಗ್ತೀವಿ. ಆದರೆ ನೀವು ಸಮಾಜದ ಕಾಳಜಿ ಬಗ್ಗೆ ಅದು ಮುಂಚೂಣಿಯಲ್ಲಿ ಯಾವತ್ತೂ ಕೂಡ ಇಟ್ಕೊಂಡು ಬಂದಿದೆ. ಅದಕ್ಕೆ ನಾನು ಧನ್ಯವಾದಗಳನ್ನು, ಮತ್ತು ನಿಮ್ಮ ಸಾಮಾಜಿಕ ಜವಾಬ್ದಾರಿಯನ್ನು, ಸೋಷಿಯಲ್ ರೆಸ್ಪಾನ್ಸಿಬಿಲಿಟೀಸ್ ಏನಿದೆ, ಬೋತ್ ಇನ್ ಕನ್ನಡ ಆ್ಯಂಡ್ ಇಂಗ್ಲೀಷ್ ಲ್ಯಾಂಗ್ವೇಜಲ್ಲಿ ನಿಮ್ಮ ಕರ್ತವ್ಯವನ್ನು ನಾವು ಸೂಕ್ಷ್ಮವಾಗಿ ನೋಡ್ತಾ ಇರ್ತೀವಿ ಪೇಪರಲ್ಲೂ ಕೂಡ. ಯಾಕೆಂದರೆ ನಾವು ಶಿಕ್ಷಣ ಸಚಿವನಾಗಿ ನನಗೆ ಅದು ಮಾಹಿತಿನೂ ಕೂಡ ಬರ್ತಾ ಇರ್ತದೆ, ಇಲ್ಲ ಅಂತ ಹೇಳಲ್ಲ. ಮತ್ತು ನೀವು ಕೂಡ ಮಾಹಿತಿ ಅದನ್ನೆಲ್ಲ ತಗೊಳ್ಳೋದು ಕೆಲವು ಸತಿ ನಮ್ಮ ಇಲಾಖೆಯಿಂದನೂ ಕೂಡ ನೀವು ತಗೊಳ್ತೀರ. ಅದು ಇವತ್ತು ಎಡುವರ್ಸ್ ಅಂತ ಹೇಳಿ ಇವತ್ತು ಆ ಅಡ್ವರ್ಟೈಸ್ಮೆಂಟ್ನ ಬಿಡುಗಡೆ ಮಾಡ್ತಕ್ಕಂಥ ಒಂದು ಕಾರ್ಯಕ್ರಮದಲ್ಲಿ ನನಗೆ ಭಾಗಿಯಾಗಲಿಕ್ಕೆ ಅವಕಾಶವನ್ನು ಕೊಟ್ಟಿದ್ದೀರಿ. ಅದಕ್ಕೆ ವಿಶೇಷವಾಗಿ ಧನ್ಯವಾದಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಮತ್ತು ನೀವು ಹೇಳಿದ್ರಿ ವಿಧಾನಸಭೆಯ ಅಧಿವೇಶನದಲ್ಲೂ ಕೂಡ ನೀವು ಮಧ್ಯ ಬಂದಿದ್ದೀರಿ ಅಂಥೇಳಿ. ಬೈ ಚಾನ್ಸ್ ಏನಾದ್ರು ಸಿದ್ದರಾಮಯ್ಯ ಅವ್ರು ನಂಗೆ ಬೈದರೆ ನಾಳೆ ನೀವು ಬರೆಯೋಂಗಿಲ್ಲ ಅದನ್ನು, ಯಾಕೆಂದರೆ ನಿಮ್ಮದು ತಪ್ಪದು, ನಂದಲ್ಲ, ಹೇಳ್ಬಿಡ್ತೀನಿ. ಯಾಕೆಂದ್ರೆ ನಿನ್ನೆ ಮೊನ್ನೆ ಎಲ್ಲ ಏನಾಗಿದೆ ನಿಮಗೆ ಗೊತ್ತಿದೆ. ನಾನು ಭಾಳ ಸ್ಕೂಲಲ್ಲಿ ಓದಿದ್ನೇನೋ ಗೊತ್ತಿಲ್ಲ ಸರಿಗೆ, ನನಗೂ ಮರ್ತೋಗ್ಬಿಟ್ಟಿದೆ. ಆದರೆ ಈ ವಿಧಾನಸೌಧದೊಳಗೆ ಕರೆಕ್ಟಾಗಿ ಕೂತ್ಕೋತೀನಿ ನಾನು. ಯಾಕೆಂದರೆ ನಾನು ಅದು ಪ್ರಾಮಾಣಿಕವಾಗಿ ಆಮೇಲೆ ನಾನೇ ಉತ್ತರ ಕೊಡ್ತೀನಿ, ಯಾರು ಬೇರೆಯವರು ಉತ್ತರ ನನ್ನ ಪರವಾಗಿ ಕೊಡಲ್ಲ. ಬೈ ಚಾನ್ಸ್, ಯಾಕೆಂದರೆ ಏನಾಗ್ತದೆ ಕೆಲವು ಸತಿ ಪರವಾಗಿಲ್ಲ ಇಷ್ಟು ದಿವಸ ಕರೆಕ್ಟಾಗಿದ್ದೀನಿ, ಈಗ ಪರವಾಗಿಲ್ಲ ಎಕ್ಸ್ಕ್ಯೂಸ್ ಅಂತ ನಾನು ಬಂದಿದ್ದೀನಿ. ಕೆಲವು ಸತಿ ಅದೇ ಟೈಮಲ್ಲಿ ನಮ್ಗಳಿಗೆ ಸರಿ ಇರಲ್ಲ, ನಮ್ಮ ಹಣೆ ಬರ ಸರಿ ಇರಲ್ಲ. ನೀವು ಪೆನ್ನಲ್ಲಿ ಬರೆದು ಬಿಡ್ತೀರಿ ಅದನ್ನ, ಅವರು ಟೈಪ್ ಮಾಡಿ ಪ್ರಿಂಟ್ ಮಾಡಿ ನಾಳೆ ಬೆಳಗ್ಗೆ ಹಾಕಿ ನಮ್ಮನ್ನು ಹರಾಜು ಮಾಡಿಬಿಡ್ತಾರೆ. ಕೆಲವು ಸತಿ ನಾವು ಹರಾಜಾಗಿರೋದು ಬೇಕಾದಷ್ಟು. ನನ್ನ ಕನ್ನಡ ಭಾಷೆ, ನನ್ನ ಹೇರ್ ಸ್ಟೈಲು ಎಲ್ಲ ಮುಗಿದಾಯಿತು. ಈಗ ಪರವಾಗಿಲ್ಲ, ಎಲ್ಲರೂ ಸ್ವಲ್ಪ ಸಮಾಧಾನದಿಂದ ಇದ್ದಾರೆ. ನೀವು ಹೇಳಿದ್ರಿ ಯಾರು ಇವಾಗೆಲ್ಲ ಸ್ವಲ್ಪ ಭಾಳ ಏನೇನೋ ಮಾತಾಡಿದ್ರಪ್ಪ, ಅದೆಲ್ಲ ನಿಜ ಅಂದ್ಕೊಳ್ತೀನಿ. ನಿಜಾನೇ ಅದು, ನನ್ನನ್ನು ಹೊಗಳಿದ್ದು ನಾನು ಹೇಳಿದ್ದು ಚೆನ್ನಾಗೇ ಇದೆ. ಬಟ್ ಪರವಾಗಿಲ್ಲ, ಟೀಕಾ ಟಿಪ್ಪಣಿಗಳು ನೀವು ಮಾಡ್ತಕ್ಕಂಥ ಉತ್ತರದಲ್ಲಿ ಕೆಲಸದಲ್ಲಿ ಉತ್ತರ ಕೊಡ್ತದೆ. ಅದನ್ನು ನಾನು ನಂಬ್ಕೊಂಡು ಬಂದಿರೋನು, ಅದಕ್ಕೆ ಜಾಸ್ತಿ. ಆದರೆ ನೀವು ಟೀಕಾ ಟಿಪ್ಪಣಿ ಮಾಡಿದಾಗ ಸ್ವಲ್ಪ ಕಷ್ಟ, ಅದಕ್ಕೆ ನೀವು ಬರೆಯೋಂಗಿಲ್ಲ ಅಂಥೇಳಿ ಆ ಕಂಡೀಷನ್ ಫಸ್ಟೇ ಹೇಳ್ತಾ ಇದ್ದೀನಿ. ನಾನು ಇದ್ರ ಬಗ್ಗೆ ಮಾತಾಡೋಕ್ಕಿಂತ ಮುಂಚೆ ಸ್ವಲ್ಪ ನನ್ನ ಇಲಾಖೆದು ಮಾತಾಡಿ ಇಲ್ಲಿಗೆ ಬರ್ತೀವಿ. ಯಾಕೆಂದ್ರೆ ನಮ್ಮ ಇಲಾಖೆಯಲ್ಲಿ ಪಾಸ್ ಆದ್ರೇ ಮಕ್ಕಳು ನಿಮಗಿಲ್ಲಿ ಚಾನ್ಸು ರೇವಾ ಅವರಿಗೆ, ಇಲ್ಲಾಂದ್ರೆ ಆಗೋದಿಲ್ಲ. ನಾವು ಚೆನ್ನಾಗಿ ಪಾಸಾಗಿ ಚೆನ್ನಾಗಿ ಎಜುಕೇಷನ್ ಕಳಿಸ್ಬೇಕು. ಆದರೆ ನಾನು ಶಿಕ್ಷಣ ಸಚಿವನಾದ ಮೇಲೆ ಕಾಪಿ ಹೊಡೆದು ಪಾಸ್ ಆಗೋ ಬಂದು ನಿಮ್ಮ ಹತ್ರ ಬಂದು ಸಿಗಾಕೊಂಡ್ಬಿಡೋರು. ವಿಷನ್ PU ಕಾಲೇಜ್ ನಮ್ಮ ಕ್ಲೈಂಟು, ದೇ ವಿಲ್ ಬಿ ಕಂಡಕ್ಟಿಂಗ್ ಮಾಕ್ ಟೆಸ್ಟ್ ಫಾರ್ ದ CET ಅಡ್ಮಿಟ್. ಸೊ ಅವರು ತುಂಬಾ ಸ್ಪೆಷಲೈಸ್ಡ್ ಆಗಿರೋದ್ರಿಂದ ದೇ ವಿಲ್ ಗೆಟ್ ದ ನ್ಯೂಸ್ ಕ್ವಶನ್ ಪೇಪರ್ಸ್. ಆ್ಯಂಡ್ ಅವರು ಕ್ವಶನ್ ಪೇಪರ್ ಹೇಗೆ ಸೇಮ್ CET ಮತ್ತು ನೀಟ್ ಥರನೇ ಪ್ರಿಪೇರ್ ಮಾಡಿರ್ತಾರೆ. ಆ್ಯಂಡ್ ಸ್ಟೂಡೆಂಟ್ಸ್ ವಿಲ್ ಬಿ ಏನು ಹೇಳ್ತಾರೆ ಅದನ್ನು ಎಕ್ಸಾಮ್ಗೆ ಹೋಗೋಕ್ಕೆ ಮುಂಚೆ ಒಂದು ತಯಾರಿಗೋಸ್ಕರ ಇಟ್ಸ್ ರಿಯಲಿ ಯೂಸ್ಫುಲ್. Ma'am, and also with the mock test papers, are the students given provided with any of the study materials? ಆ ಥರ ಏನಾದರೂ ಕೊಟ್ಟಿರೋದು ಇದೆಯಾ? ಅದು ಇರುತ್ತೆ. ಮತ್ತು ಪಾರ್ಟಿಸಿಪೆಂಟ್ಸ್ಗೆ ಅಟ್ರಾಕ್ಟಿವ್ ಪ್ರೈಸಸ್ ಇರುತ್ತೆ. ಯಾಕಂದರೆ ಅವ್ರಿಗೆ ಮಕ್ಕಳಿಗೆ ಎನ್ಕರೇಜ್ ಮಾಡಲಿಕ್ಕೆ ಏನಾದರೂ ಒಂದು ಇದು ಕೊಡಬೇಕಾಗತ್ತಲ್ಲ. ಸೊ ಎವ್ರಿ ಪಾರ್ಟಿಸಿಪೆಂಟ್ಸ್ ಇನ್ ಮಾಕ್ ಆ್ಯಂಡ್ CET ಟೆಸ್ಟ್, ನೀಟ್ ಟೆಸ್ಟ್ಗಳಿಗೆ ದೇರ್ ವಿಲ್ ಬಿ ಅಟ್ರಾಕ್ಟಿವ್ ಪ್ರೈಸಸ್ ಟು. ಥ್ಯಾಂಕ್ ಯು ಮ್ಯಾಮ್. ಇನ್ಫ್ಯಾಕ್ಟ್ ಅಲ್ಲಿ ಬರೀ ಮಾಕ್ ಟೆಸ್ಟ್ ಮತ್ತು ಇದು ಮಾತ್ರ ಇರಲ್ಲ, ವಿ ಆಲ್ಸೋ ಹ್ಯಾವ್ ಪ್ಯಾನಲ್ ಡಿಸ್ಕಷನ್ಸ್ ಆಲ್ಸೋ. ಮೇಡಮ್ ಮೇ ವಾಂಟ್ ಟು ಆ್ಯಡ್. ಸೊ ಒಂದು 360 ಡಿಗ್ರಿ ಇದರಲ್ಲಿ ಒಂದು ಸ್ಟೂಡೆಂಟಿಗೆ ಬೆನಿಫಿಟ್ ಆಗಬೇಕು ಅಂದರೆ ಅದರಲ್ಲಿ ಹಲವಾರು ಬೇರೆ ಎಲಿಮೆಂಟ್ಸ್ ಸಹಿತ ಬರಬೇಕು, ವಿಚ್ ವಿ ಹ್ಯಾವ್ ಆಲ್ಸೋ ಪ್ಲ್ಯಾನ್ಡ್ ಆ್ಯಂಡ್ ಸ್ಟಿಚ್ಡ್ ಇಟ್. ಸರ್, ಬ್ಯಾಂಗ್ಳೂರಲ್ಲಿ ಪಾರ್ಟಿಸಿಪೇಟ್ ಮಾಡೋ ಸೇಮ್ ಯೂನಿವರ್ಸಿಟೀಸೇ ಹುಬ್ಳಿಗೂ ಬರುತ್ತಾ ಅಥವಾ ಯಾವ ಥರ ಸರ್? ಐ ಥಿಂಕ್ ಆನಂದ್ ವಿಲ್ ಬಿ ರೈಟ್. Sorry, Southern Karnataka or Northern Karnataka. It depends on where they find the catchment area for students. Mostly
most of these institutes are participating in both, but there may be some who are only Bangalore specific. There may be some who are only Hubli specific. ಓಕೆ ಒಂದು ಉದಾಹರಣೆ ಕೊಡಬೇಕು ಅಂದ್ರೆ ಆನಂದ್ ಅವರಿಗೆ ದಾವಣಗೆರೆಯಲ್ಲಿ ಒಂದು ಉದಾಹರಣೆಗೆ ನನಗೆ ಒಂದೊಂದೇ ಹೇಳಿದಾಗ ನಾಲ್ಕ ಬರ್ತದೆ. ಐ ಆಮ್ ರಿಯಲಿ ಸಾರಿ. GM ಯೂನಿವರ್ಸಿಟಿ ಅಂದ್ಬಿಟ್ಟು ದಾವಣಗೆರೆಯಲ್ಲಿದೆ. ಅವರು ಕಳೆದ ಬಾರಿ ಬ್ಯಾಂಗ್ಳೂರ್ ಹುಬ್ಳಿ ಎರಡೂ ಕಡೆ ಇದ್ರು. ಇವಾಗ ಏನು ಹೇಳ್ತಾ ಇದ್ದಾರೆ ಅವರು, ನನಗೆ ಹುಬ್ಳಿ ಬೇಕು, ನನಗೆ ನಾನು ಹುಬ್ಳಿಲಿ ಪಾರ್ಟಿಸಿಪೇಟ್ ಮಾಡ್ತೀನಿ, ಬ್ಯಾಂಗ್ಳೂರಿಂದ ನನಗೆ ಬೇಡ ಅಂತ ಹೇಳ್ತಾರೆ. ಸೊ ಮಾರ್ಜಿನಲ್ ಓವರ್ಲ್ಯಾಪ್ ಇರುತ್ತೆ, ಬಟ್ ಮೋಸ್ಟ್ಲಿ ವಿ ಟ್ರೈ ಟು ಹ್ಯಾವ್ ದಮ್ ಇನ್ ಬೋತ್ ದ ಪ್ಲೇಸಸ್. ನೀವು ಸಣ್ಣ ಆಗ್ಬೇಕಲ್ವಾ, ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ. ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.